ಹಾಯ್ ನಮಸ್ಕಾರ ಎಲ್ಲರಿಗೂ. ಯಾಕೆ ಪ್ರತಿಷ್ಠಿತ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಇಡೀ ವರ್ಲ್ಡ್ ಒಳಗೆ ಹೈಪನ್ನು ಕ್ರಿಯೇಟ್ ಮಾಡಿದೆ ಅಂತ ಎಲ್ಲರೂ ಕೇಳ್ತಾನೆ ಇರ್ತಾರೆ. ಅದಕ್ಕೆ ಇವತ್ತು ನಡೆದಂತಹ ಫಸ್ಟ್ ಟೆಸ್ಟ್ನ ಫಸ್ಟ್ ಡೇ ಪರ್ತ್ ಸ್ಟೇಡಿಯಂ ಸಾಕ್ಷಿಯಾಗಿದೆ ಅಂತಲೇ ಹೇಳಬೇಕು. ಪರ್ತ್ನಲ್ಲಿ ಪಂಚರ್ ಆದ ಆಸ್ಟ್ರೇಲಿಯಾ ಟೀಮ್ ಇಂಡಿಯಾದ ಬೌಲರ್ಸ್ಗಳ ಬಿಗಿ ದಾಳಿಗೆ ಆಸ್ಟ್ರೇಲಿಯಾದ ಬ್ಯಾಟ್ಸ್ಮನ್ಗಳು ಯಾವುದೇ ಆನ್ಸರ್ ಇಲ್ಲದೆ ಇವತ್ತು ಬಹಳ ಬೇಗ ವಿಕೆಟ್ಗಳನ್ನು ಒಪ್ಪಿಸಿದ್ದಾರೆ. ಹಾಗೆ ಟೀಮ್ ಇಂಡಿಯಾ ಒಂದು 150 ರನ್ಗಳ ಟಾರ್ಗೆಟ್ ಏನು ಮುಟ್ಟಿದೆ. ಹಾಗೆ ಏನೆಲ್ಲ ಅಂಶಗಳು ಇವತ್ತು ಚರ್ಚಾತ್ಮಕ ವಿಷಯವಾಗಿವೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಬಂದಿದ್ದೇನೆ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಟಾಪ್ ಮೋಸ್ಟ್ ಟೆಸ್ಟ್ ಫಾರ್ಮೇಟ್ ಅಂತ ಯಾವುದಾದ್ರು ಇದ್ದರೆ ಅದನ್ನು ನಾವು ಟೆಸ್ಟ್ ಫಾರ್ಮೇಟ್ ಅಂತ ಕರಿತೇವೆ. ಅದರಲ್ಲೂ ಇಂಡಿಯಾ ಆಸ್ಟ್ರೇಲಿಯಾ ಒಂದು ಸೆಣಸಾಟ ಏನಿದೆ ಅದು ಇವತ್ತು ಮತ್ತೊಂದು ಹಂತದ ಮೈಲಿಗಲ್ಲಿಗೆ ಸಾಕ್ಷಿಯಾಗಿದೆ. ಅದರಲ್ಲೂ ಪರ್ತ್ನಲ್ಲಿ ಬೌಲರ್ಗಳ ಒಂದು ಮೇಲುಗೈ, ಇವತ್ತು ಬ್ಯಾಟ್ಸ್ಮನ್ಗಳ ಪರದಾಟ ಎಲ್ಲ ಕಡೆ ನಾವು ನೋಡ್ಬೋದಾಗಿದೆ. ಅದರಲ್ಲೂ ಆಸ್ಟ್ರೇಲಿಯಾದಂಥ ಹೋಮ್ ಕಂಡೀಷನ್ ಅಡಾಪ್ಟ್ ಮಾಡ್ಕೊಳ್ಳೋಂಥ ಆಸ್ಟ್ರೇಲಿಯನ್ನರೇ ಇವತ್ತು ಇಂಡಿಯನ್ಸ್ ಬೌಲರ್ಗಳ ದಾಳಿಗೆ ಒಂದು ಕೈ ಚೆಲ್ಲಿದ್ದಾರೆ. ಯಾವುದೇ ಉತ್ತರವನ್ನು ನೀಡಲಿಕ್ಕೆ ಆಗಿಲ್ಲ ಅವತ್ತು. ಹಾಗೆ ಈ ಎಲ್ಲ ಅಂಶಗಳ ನಡುವೆ ಟೀಮ್ ಇಂಡಿಯಾ ಒಂದು 150 ರನ್ ಟಾರ್ಗೆಟ್ ಸೆಟ್ ಆಗಲಿಕ್ಕೆ ಕಾರಣರಾದವರು ಯಾರು, ಅದ್ರ ಬಗ್ಗೆ ನಾನು ಮಾತಾಡ್ತೇನೆ. ಫಸ್ಟ್ ಟಾಸ್ ಗೆದ್ದಂತಹ ಟೀಮ್ ಇಂಡಿಯಾ ಮೊದಲು ಬ್ಯಾಟಿಂಗನ್ನು ಆಯ್ಕೆ ಮಾಡ್ಕೊಳ್ಳುತ್ತೆ. ರೋಹಿತ್ ಶರ್ಮಾ ಅವರ ಅನುಪಸ್ಥಿತಿಯಲ್ಲಿ ಈ ಮ್ಯಾಚನ್ನು ಬೂಮ್ರಾ ಅವರು ಮುನ್ನಡೆಸ್ತಾ ಇದ್ದಾರೆ. ಈ ಅಂಶಗಳ ನಡುವೆ ಮೊದಲು ಜೈಸ್ವಾಲ್ ಅವರು ಬಹಳ ಬೇಗನೆ ವಿಕೆಟನ್ನು ವಾಪಸ್ಕೊಳ್ತಾರೆ. ಅದೇ ನಿಟ್ಟಿನಲ್ಲಿ ಪಡಿಕ್ಕಲ್ ಅವರು ಭಾಳಷ್ಟು ಹೋಪ್ಸ್ಗಳನ್ನು ತಂದಿದ್ದರು ಅಭ್ಯಾಸ ಪಂದ್ಯಗಳಲ್ಲಿ, ಬಟ್ ಅವರು ಕೂಡ ನಿರಾಸೆಯನ್ನು ಮೂಡಿಸ್ತಾರೆ. ನಂತರ ಕೊಹ್ಲಿ ಅವರು ಈ ಒಂದು ಸೆಟ್ಬ್ಯಾಕ್ ಆದಂಥ ಒಂದು ಫಾರ್ಮನ್ನು ಆಸ್ಟ್ರೇಲಿಯಾದಲ್ಲಿ ರೀಗೇನ್ ಮಾಡುವಂಥ ಎಲ್ಲ ಒಂದು ಗೋಚರ ಕಂಡರೂ ಕೂಡ ಅವರು ಕೂಡ ಯಾವುದೇ ರೀತಿಯ ಒಂದು ಪ್ರದರ್ಶನವನ್ನು ನೀಡದೆ ಅವರು ಕೂಡ ಬಹಳ ಬೇಗ ವಿಕೆಟನ್ನು ಒಪ್ಪಿಸ್ತಾರೆ. ಈ ಎಲ್ಲ ಒಂದು ವಿಕೆಟ್ಗಳ ಉರುಳುತ್ತಿದ್ರೂ ಕೂಡ ಒಂದು ಎಂಡಲ್ಲಿ ರಾಹುಲ್ ಮತ್ತು ಪಂತ್ ಜೋಡಿ ಸ್ವಲ್ಪ ಹೊತ್ತು ಕಾಡುತ್ತೆ ಆಸ್ಟ್ರೇಲಿಯಾದ ಬೌಲರ್ಗಳಿಗೆ. ನಂತರ ರಾಹುಲ್ ಅವರು ಕೂಡ ಒಂದು ವಿವಾದಾತ್ಮಕ ತೀರ್ಪಿಗೆ ಬಲಿಯಾಗ್ತಾರೆ. ನಂತರ ಈ ಒಂದು ಪಾರ್ಟ್ನರ್ಶಿಪ್ಪನ್ನು ಬಿಲ್ಡ್ ಮಾಡಿದ್ದು ಅಥವಾ ಒಂದು ಹಂತದ ಒಂದು ಟೋಟಲ್ಗೆ ಕಾರಣಕರ್ತರಾಗಿದ್ದು ಮಾತ್ರ ನಿತೀಶ್ ರೆಡ್ಡಿ ಹಾಗೂ ರಿಷಬ್ ಪಂತ್. ನಿತೀಶ್ ರೆಡ್ಡಿ ಡೆಬ್ಯೂಟೆಂಟ್ ಆಗಿ ಇವತ್ತೇನು ಕಣಕ್ಕೆ ಇಳಿತಾರೆ, ಎಕ್ಸ್ಪೀರಿಯನ್ಸ್ಡ್ ಆಗಿ ಕಾಣ್ತಾರೆ. ಅವರ ಶಾರ್ಟ್ ಸೆಲೆಕ್ಷನ್ ಆಗಿರ್ಬೋದು, ಅಂಥ ಸ್ಪಿನ್ ಮಾಂತ್ರಿಕ ನಾಥನ್ ಲಯನ್ಗೆ ಅವ್ರು ಟೇಕನ್ ಅಪ್ ಮಾಡಿದ ರೀತಿ ಅಂತ ಆಗಿರ್ಬೋದು ಅತ್ಯುತ್ತಮವಾಗಿತ್ತು ಅಂತಲೇ ಹೇಳಬೇಕು. ಅದ್ರ ಜೊತೆಯಲ್ಲೇ ನಮ್ಗೆ ಗೊತ್ತಿದೆ ಅನ್ಸರ್ಟನಿಟಿ ಪ್ಲೇಯರ್ ಒಳಗೆ ರಿಷಬ್ ಪಂತ್ ಅವ್ರ ಶಾರ್ಟ್ ಸೆಲೆಕ್ಷನ್ ಸಮ್ಟೈಮ್ ನಮಗೆ ಕಷ್ಟ ಅನಿಸಿದ್ರು ಕೂಡ ಬಟ್ ಟೀಮ್ ಟೋಟಲ್ಗೆ ಅದು ಸಹಕಾರಿಯಾಗಿದೆ ಅಂತಲೇ ಹೇಳ್ಬೋದು. ಇದಾದಮೇಲೆ ನಡೆದಿದ್ದು ಮಾತ್ರ ಮ್ಯಾಜಿಕ್ ಅಂತಲೇ ಹೇಳ್ಬೋದು ಪರ್ತ್ನಲ್ಲಿ. ಯಾಕಂತಂದರೆ ಟೀಮ್ ಇಂಡಿಯಾ 150ಗೆ ಆಲ್ಔಟ್ ಆಗುತ್ತೆ. ನೆಕ್ಸ್ಟ್ ಆಸ್ಟ್ರೇಲಿಯನ್ನರು ಭಾಳ ಖುಷಿಯಾಗಿ ಡ್ರೆಸ್ಸಿಂಗ್ ರೂಮ್ಗೆ ಹೋಗಿ ಬ್ಯಾಟಿಂಗ್ ಆರ್ಡ್ರಿಗೆ ಇಳಿತಾರೆ. ಪ್ರತಿ ಒಂದು ಬ್ಯಾಟ್ಸ್ಮನ್ನು ಕೂಡ ಎವ್ರಿ ಬೌಲರ್ ಟೀಮ್ ಇಂಡಿಯಾದವ್ರು ಕ್ವಶನನ್ನು ಕೇಳಿದ್ದಾರೆ. ಈ ಎಲ್ಲದರ ಪರಿಣಾಮವಾಗಿ ಅವರು 67 ಆರ್ ಸಮಥಿಂಗಿಗೆ ಇವತ್ತು ಅವರು 7 ವಿಕೆಟನ್ನು ಕಳೆದುಕೊಂಡು ಭಾಳ ಸಂಕಷ್ಟದ ಸ್ಥಿತಿಯಲ್ಲಿದ್ದಾರೆ ಈ ಟೆಸ್ಟ್ನಲ್ಲಿ. ಇದಕ್ಕೆ ಮುಖ್ಯ ಕಾರಣ ಅಂತ ಯಾರಾದರೂ ಇದ್ದರೆ ಅದು ಜಸ್ಪ್ರೀತ್ ಬುಮ್ರಾ. ಏನು ನಾವು ಭಾರತದ ಪರವಾಗಿ ಅವರನ್ನು ಬ್ರಹ್ಮಾಸ್ತ್ರ ಅಂತ ಕರಿತೇವೆ, ಅದು ನಿಜಾನೇ ಅಂತ ಹೇಳಬೇಕು. ಯಾಕಂತಂದರೆ ಪ್ರತಿ ಬೌಲಲ್ಲಿ ಅದು ಸ್ಟೀವ್ ಸ್ಮಿತ್ ಆಗಿರ್ಬೋದು, ಲಬುಶೇನ್ ಆಗಿರ್ಬೋದು, ಖವಾಜ ಆಗಿರ್ಬೋದು, ಎವ್ರಿ ಬೌಲಲ್ಲಿ ಅವರು ಇವತ್ತು ಪ್ರಶ್ನೆಯನ್ನು ಕೇಳಿದ್ದಾರೆ. ಅದರಲ್ಲೂ ಲಬುಶೇನ್ಗೆ ಇವತ್ತು ಭಾಳಷ್ಟು ಕಾಟವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಲಬುಶೇನ್ 1 ಅವರ್ ನಿಂತು ಆಡಿದ್ರು ಕೂಡ ಹೊಡೆದಿರೋದು ಕೇವಲ 2 ರನ್ ಮಾತ್ರ. ಇವತ್ತು ಹತ್ತತ್ರ ಒಂದು 100 ಬಾಲ್ ಆಡಿದ್ದಾರೆ, 2 ರನ್ ಹೊಡೆದಿದ್ದಾರೆ ಅಂತಲೇ ಹೇಳಬೇಕು. 52 ಬಾಲರ್ಸನ್ನು ಆಡಿದ್ದಾರೆ, 2 ರನ್ನನ್ನು ಹೊಡೆದಿದ್ದಾರೆ. ಕಡೆಗೆ ಸಿರಾಜ್ಗೆ ವಿಕೆಟನ್ನು ಒಪ್ಪಿಸಿದ್ದಾರೆ. ಈ ಎಲ್ಲ ಅಂಶಗಳು ನಡುವೆ ಮತ್ತೊಂದು ಡೆಬ್ಯೂಟೆಂಟು ಗಾಯಿ ಅಂತ ಯಾರಾದರೂ ಇದ್ದರೆ ಅದು ಹರ್ಷಿತ್ ರಾಣಾ. ಅವರು ಕೂಡ ಸಾಕಷ್ಟು ಗುಡ್ ಲೆಂತನ್ನು ಹಾಕೋದ್ರ ಮೂಲಕ ಪ್ರಶ್ನೆಯನ್ನು ಕೇಳ್ತಾಯಿದ್ರು. ಪಿಚ್ಚಸ್ ಏನಿದೆ ಬೌಲರ್ಸ್ಗಳಿಗೆ ನೆರವಾಗಿದೆ ಅಂತಲೇ ಹೇಳಬೇಕು. ಆಸ್ಟ್ರೇಲಿಯನ್ಸ್ ಪಿಚ್ಚಸ್ ಇಂಡಿಯನ್ಸ್ ಪಿಚ್ಚಸ್ ಕಂಪೇರ್ ಮಾಡಿದರೆ ಬೌನ್ಸ್ ಸಮಥಿಂಗ್ ಒಂದು ರೇಟ್ ಜಾಸ್ತಿನೇ ಇರುತ್ತೆ ಬೌನ್ಸಸ್. ಅವೆಲ್ಲ ಹೆಲ್ಪ್ನಿಂದ ಟೀಮ್ ಇಂಡಿಯಾ ಫಸ್ಟ್ ಟೆಸ್ಟ್ನಲ್ಲಿ ಮೊದಲನೇ ದಿನದಾಟದಲ್ಲಿ ಮೇಲುಗೈಯನ್ನು ಸಾಧಿಸಿದೆ. ಸೆಷನ್ಗಳು ಆಸ್ಟ್ರೇಲಿಯಾ ಪರವಾಗಿ ಹೋಗಿರ್ಬೋದು, ಆದರೆ ಡೇ ಮಾತ್ರ ಟೀಮ್ ಇಂಡಿಯಾಗೆ ವರದಾನವಾಗಿದೆ ಅಂತ ಹೇಳ್ತೀನಿ. ಅದರಲ್ಲೂ ಡೆಡ್ಲಿ ಬೂಮ್ರಾ ಮಾತ್ರ ಇವತ್ತು ಭಾಳಷ್ಟು ಸೊಗಸಾಗಿ ಹಾಕಿದ್ದಾರೆ. ನಾಳಿನ ದಿನದಾಟ ಅತ್ಯುತ್ತಮವಾಗಿದೆ. ನಾಳೆ ಏನಾದರೂ ಟೀಮ್ ಇಂಡಿಯಾ ಪಾಲಿಗೆ ವರದಾನ ಆಗಬೇಕು ಅಂತ ಇದ್ದರೆ ಅದು ಕೊಹ್ಲಿ ಆಗಿರ್ಬೋದು, ಪಂತ್ ಆಗಿರ್ಬೋದು, ರಾಹುಲ್ ಆಗಿರ್ಬೋದು, ಇವ್ರು ಯಾರು ಒಂದು ಬಿಗ್ ಮ್ಯಾಚ್ ಅಥವಾ ಬಿಗ್ 100 ಅಂತ ನಾವೇನು ಕರಿತೇವೆ, ಬಿಗ್ ಪ್ಲೇಯರ್ಗಳು ಸೆಕೆಂಡ್ ಇನ್ನಿಂಗ್ಸಲ್ಲಿ ಆಡಿದ್ರೆ ಮಾತ್ರ ಟೀಮ್ ಇಂಡಿಯಾಗೆ ಒಂದು ಈ ಟೆಸ್ಟ್ನಲ್ಲಿ ಒಂದು ವಿನ್ ಆಗಲಿಕ್ಕೆ ಸಹಕಾರಿಯಾಗುತ್ತೆ ಅಂತಲೇ ಹೇಳ್ತೀನಿ. ಕಾದು ನೋಡೋಣ ನಾಳೆ ಏನಾಗುತ್ತೆ ಅನ್ನೋದು. ಥ್ಯಾಂಕ್ ಯು ಆಲ್.